6 ಜನ ನಕ್ಸಲರು ಇದೀಗ ಜಿಲ್ಲಾಡಳಿತದ ಮುಂದೆ ಶರಣಾಗತಿಗೆ ಒಪ್ಪಿರುವಂಥದ್ದು. ಹಾಗಾಗಿ ನಾಳೆ ಶರಣಾಗತಿಯ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು. ಶಾಂತಿಗಾಗಿ ನಾಗರಿಕ ವೇದಿಕೆಯ ಅಡಿಯಲ್ಲಿ 6 ಜನ ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಖ್ಯಸ್ಥರಾಗಿರುವಂಥ ಅಶೋಕ್ ಅವರು ನಮ್ಮ ಜೊತೆಗಿರುವಂಥದ್ದು. ಸರ್, ನಾಳೆ ಪ್ರಕ್ರಿಯೆ ನಡೀತಿದೆ, ಯಾರೆಲ್ಲ ಶರಣಾಗತಿ ಆಗ್ತಾ ಇದ್ದಾರೆ ಸರ್? ಈ ಮುಖ್ಯವಾಹಿನಿಯ ಬರುವಂಥ ಪ್ರಕ್ರಿಯೆ ಸುಮಾರು ತಿಂಗಳುಗಳಿಂದಲೂ ಕೂಡ ಇದು ಚಾಲ್ತಿಯಲ್ಲಿತ್ತು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ನಕ್ಸಲ್ ಶರಣಾಗತಿ ಸಮಿತಿ ಸದಸ್ಯರು, ಕರ್ನಾಟಕದ ನಾಗರಿಕ ಸಮಾಜದ ಮುಖ್ಯಸ್ಥರು ಎಲ್ಲರೂ ಆ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ಳಾಗಾಯಿತು. ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು ಜೊತೆಯೂ ಕೂಡ ಸಂಪರ್ಕದಲ್ಲಿ ಇತ್ತು. ನಾಳೆ ಆ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ. ಸರ್, ಯಾರೆಲ್ಲ ಶರಣಾಗತಿ ಆಗ್ತಾ ಇದ್ದಾರೆ ಸರ್? ಪ್ರಮುಖವಾಗಿ ಈಗಾಗಲೇ 6 ಜನ ಯಾರಿದ್ದರೂ 6 ಜನಕ್ಕೆ 6 ಜನವೂ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂಥೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮುಂಡ್ಗಾರ ಲತಾ ಇರ್ಬೋದು, ಜಯಣ್ಣ ಇರ್ಬೋದು, ಬಾಳೆಹೊಳೆ ವನಜಾಕ್ಷಿ, ದಿಶಾ, ಆಮೇಲೆ ಇನ್ನಿತರ ಇನ್ನೂ ಇಬ್ಬರು ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಮತ್ತು ಘನತೆ ಮತ್ತು ಗೌರವದಿಂದ ಮುಖ್ಯವಾಹಿನಿಗೆ ಇವೆಲ್ಲವೂ ಕೂಡ ಪ್ರಕ್ರಿಯೆ ಆಗಿದ್ದರಿಂದ ಅವರು ಬರಲಿಕ್ಕೆ ತಯಾರಾಗಿದ್ದಾರೆ. ಸರ್, 2010ರಿಂದಲೂ ಕೂಡ ನಕ್ಸಲ್ ಶರಣಾಗತಿಯ ಒಂದು ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಇಲ್ಲಿವರೆಗೂ ಕೂಡ 13 ಜನರು ಶರಣಾಗತಿ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅಂದರೆ ಅಂದು ಕೊಟ್ಟಂಥ ಆಶ್ವಾಸನೆ ಈಡೇರಿಸಿಲ್ಲ. ಹಾಗಾಗಿ ಈ ಉಳಿದವರು ಕೂಡ ಸಾಕಷ್ಟು ಒಂದು ಷರತ್ತುಗಳನ್ನು ಹಾಕಿದರು. ಆ ಷರತ್ತುಗಳೆಲ್ಲವೂ ಕೂಡ ಈಡೇರಿದೆಯಾ, ಹೇಗೆ ಸರ್? ಷರತ್ತುಗಳನ್ನು ಮತ್ತು ಕೆಲವು ಅವರು ಕ್ಲಾರಿಫಿಕೇಷನನ್ನು ಕೇಳಿದ್ದಾರೆ. ಕೇಳಿದ ಕುರಿತಂತೆ ಈಗಾಗಲೇ ಸರ್ಕಾರ ಹಲವಾರು ರೀತಿಯ ಮತ್ತು ಪೊಲೀಸ್ ಅಧಿಕಾರಿಗಳು ಹಲವಾರು ರೀತಿಯ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ ಮತ್ತು ನಮಗೆ ಖಚಿತ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ನಾವು 10ನೇ ತಾರೀಕು ಸುತ್ತಮುತ್ತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವಂಥ ಒಂದು ಕೆಲಸ ಕೂಡ ನಡೀತದೆ. ಸರ್, ಈಗ ವಿಕ್ರಮ್ ಗೌಡನ ಹತ್ಯೆ ನಂತರ ಈ ಪ್ರಕ್ರಿಯೆ ಆಗಿದ್ದ, ಹೇಗೆ ಸರ್? ಇದುವರೆಗಿನ ಬಂದಿರುವ ನಮಗೆ ಮಾಹಿತಿ ಪ್ರಕಾರ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವರು ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಬಹಳ ಗಹನವಾದ ಮತ್ತು ಗಂಭೀರವಾದಂಥ ಪ್ರಶ್ನೆಗಳಿಟ್ಕೊಂಡು ಈ ತೀರ್ಮಾನಕ್ಕೆ ಅವ್ರು ಬಂದಿದ್ದಾರೆ ಹೊರತು ಯಾವುದು ಒಂದು ಎನ್ಕೌಂಟರ್ ಸುತ್ತಮುತ್ತ ನಡೆದಂಥ ಪ್ರಕ್ರಿಯೆ ಅಲ್ಲ. ಸರ್, ಒಂದು ಈ ಬಂದೂಕಿನ ಮೂಲಕ ಉತ್ತರ ಕಂಡುಕೊಳ್ಳೋಕ್ಕೆ ಹೊರಟಂಥವ್ರು ಇವರು. ಈಗ ಅದರಲ್ಲೆಲ್ಲ ಒಂದು ಕಡೆ ಭ್ರಮನಿರಸನ ಆಯಿತಾ ಅಥವಾ ಹೇಗೆ? ಪ್ರಜಾಪ್ರಭುತ್ವದಲ್ಲಿ ಮತ್ತೆ ನಂಬಿಕೆ ಬಂತಂತ, ಹೇಗೆ ಸರ್? ಈ ವಿವರಗಳನ್ನು ನೀವು ನಾಳೆ ಅವ್ರು ಬಂದಾಗ ಅವ್ರ ಹತ್ರನ ಕೇಳ್ಬೋದು. ಸರ್, ಈಗ ಅವರ ಬೇಡಿಕೆಗಳೆಲ್ಲವೂ ಕೂಡ ಫಿಲ್ ಆಗಿದೆ ಸರ್, ಹೇಗೆ ಸರ್? ಬೇಡಿಕೆಗಳು ಫುಲ್ಫಿಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಈಗ ನಾಳೆ ಅವರು ಮುಖ್ಯವಾಹಿನಿ ಬಂದ ನಂತರ ಅವ್ರ ಬೇಡಿಕೆಗಳು ಏನು ಅಂದರೆ ಅವರಿಗಾಗಲೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಪಡಿಸಿದ ಮೇಲೆ ಅವ್ರ ಬೇಡಿಕೆಗಳನ್ನು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಪ್ರಕ್ರಿಯೆ ಒಳಪಡಿಸಬೇಕು ಅನ್ನೋದನ್ನು ಸರ್ಕಾರ ಮತ್ತು ಈ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಎಲ್ಲವೂ ಕೂಡ ತೀರ್ಮಾನ ಭಾಳ ಪಾಸಿಟಿವ್ ಆಗಿ ಮಾಡಿದೆ. ಸರ್, ಕೊನೆಯ ಪ್ರಶ್ನೆ ಸರ್, ಇವರ 6 ಜನ ನಕ್ಸಲರು ಶರಣಾಗತಿ ಮೂಲಕ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ಸ್ತಬ್ಧ ಆಗುತ್ತಾ ಸರ್, ಹೇಗೆ ಸರ್? ಹೌದಲ್ವಾ? ನಕ್ಸಲ್ ಚಟುವಟಿಕೆ ಅವರ ಮಾರ್ಗ ಬೇರೆ ಆಗುತ್ತೆ, ಹೋರಾಟ ಚುರುಕೊಳ್ಳುತ್ತೆ, ಚಳುವಳಿ ಚುರುಕೊಳ್ಳುತ್ತೆ, ಮಾರ್ಗ ಬದಲಾಗುತ್ತೆ. ಇದಿಷ್ಟು ಅಶೋಕ್ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.